ಹಲೋ ಹಾಯ್ ವೀವರ್ಸ್, ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್. ಇವತ್ತು ಮಟನ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಫಸ್ಟ್ ಒಂದು ಅರ್ಧ ಕಿಲೋ ಮಟನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದನ್ನು ನೀರು ಪೂರ್ತಿ ಹೋಗುವವರೆಗೂ ಹಾಗೆ ಈ ರೀತಿ ಉದ್ದ ಥರ ಪೀಸ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟು ಮಸಾಲೆನ ರೆಡಿ ಮಾಡೋಣ. ಗರಂ ಮಸಾಲೆನ ನಾನಿಲ್ಲಿ ಫಸ್ಟು ಒಂದು ಸ್ವಲ್ಪ ಹಸಿ ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಗೂ ಪುದೀನ ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗೆ ಜಾರ್ನಲ್ಲಿ ರುಬ್ಕೊಳ್ಳೋಣ. ನಾನು ಇಲ್ಲಿ ಫಸ್ಟು ಮಟನ್ಗೆ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಚ್ಕೊಳ್ತೀನಿ. ನೀವು ನಮ್ಮ ವಿಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಲೈಕ್ ಮಾಡಿ ಈ ವಿಡಿಯೋಗೆ. ಹಾಗೆ ನಾನು ಸ್ವಲ್ಪ ಅರಿಶಿನ, ಆಮೇಲೆ ಖಾರದ ಪುಡಿ, ಹಾಗೆ ಆಗಲೇ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ವಲ್ಲ ಕೊತ್ತಂಬರಿ ಪೇಸ್ಟು, ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸಿದ ಮೇಲೆ ನಾನು ಒಂದು 3 ಟೀ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಈ ಕಾರ್ನ್ಫ್ಲೋರ್ನ ಹಾಕಿದ ಮೇಲೆ ನಿಮಗೇನಾದರೂ ಇನ್ನೂ ನೀರು ಥರ ಏನಾದರೂ ಕಾಣಿಸಿದ್ರೆ ಮಟನ್ನು ನೀವು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ, ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಏನಿಲ್ಲಂದ್ರೂ ಒಂದು ಗಂಟೆ ಅಥವಾ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ನಾನು ಹಾಗೆ ಪಾತ್ರೆಯಲ್ಲಿ 1 ಅವರ್ ಹಾಗೆ ಬಿಡ್ತೀನಿ ಅದನ್ನು. ನಾನು ಈ ರೀತಿಯಾದ ಒಂದು ಬಟ್ಲಲ್ಲಿ ಇದನ್ನು ಮಟನ್ನ ಹಾಕ್ಕೊತೀನಿ. ಏನಾದರೂ ನೀರೇನಾದರೂ ಇದ್ದರೆ ಅದು ಪೂರ್ತಿ ಹೋಗುತ್ತೆ ಅಂತ. ನೆಕ್ಸ್ಟು ನಾನು ಈ ನಾನ್ ಸ್ಟಿಕ್ ತವ ಇರುತ್ತಲ್ಲ ಅಂಥದ್ರಲ್ಲಿ ಈ ಕಬಾಬ್ ಮಾಡಿದರೆ ಚೆನ್ನಾಗೆ. ಹಾಗೆ ನಾನು ಇಲ್ಲಿ ಆಯಿಲ್ನ ಬಿಸಿ ಮಾಡಿಕೊಂಡು, ಆಯಿಲ್ ಫುಲ್ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದನ್ನು ಚೆನ್ನಾಗಿ ಹಾಕಿ ಕರಿದರೆ ಸೂಪರಾಗಿ ಆಗುತ್ತೆ. ಈ ಕರಿಬೇವನ್ನು ಇದರಲ್ಲೇ ಸ್ವಲ್ಪ ಬೇಯಿಸ್ಕೊಂಡ್ಬಿಡಿ. ಈ ಕರಿಬೇವನ್ನು ಇದರಲ್ಲೇ ಕರಿದರೆ ಚೆನ್ನಾಗಿ ಆಗುತ್ತೆ ಟೇಸ್ಟು. ನೋಡಿ ಈ ರೀತಿ ಬರಬೇಕು. ಬಂದಮೇಲೆ ತಕ್ಕೊಂಡ್ಬಿಡಿ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.